ಕೇವಲ 1 ಅಥವಾ 2 ಬೆಳ್ಳುಳ್ಳಿ ಎಸಳಿಂದ ನಮ್ಮ ಸಂಪೂರ್ಣ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನೂವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ಇವತ್ತು ನಾನು ನಿಮಗೊಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಅದು ಏನಂದರೆ ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ಕಿಂದ ಮಾಡುವಂಥದ್ದು. ಬೆಳ್ಳುಳ್ಳಿಯಿಂದ ಸಿಗುವಂಥ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಒಂದು ಸಿಂಪಲ್ ಮನೆಮದ್ದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ಈ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಸಂಪೂರ್ಣ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕೆಂಬುದನ್ನು ಹೇಳ್ತಿದ್ದೇನೆ. ನೋಡಿ, ಬೆಳ್ಳುಳ್ಳಿ ಇಷ್ಟೊಂದು ಬೇಕಾಗಿರೋದಿಲ್ಲ, ಜಸ್ಟ್ 2 ಬೆಳ್ಳುಳ್ಳಿ ಎಸಳು ಸಾಕಾಗಿರುತ್ತೆ. ಇಲ್ಲಿ ಚೆನ್ನಾಗಿ ಸಿಪ್ಪೆ ತೆಕ್ಕೊಳ್ಬೇಕು. ಮೊದಲು ಬೆಳ್ಳುಳ್ಳಿನ 2 ಎಸಳು ತೊಗೊಂಡಿದ್ದೀನಿ. ನೋಡಿ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಎಸಳನ್ನು ಜಸ್ಟ್ ನೀವು ಈ ಥರ ಕೈಯಲ್ಲಿ ಜಜ್ಕೊಂಡ್ರೂ ಆಗುತ್ತೆ, ಅಥವಾ ಒಂದು ಸಣ್ಣ ಕುಟ್ಟಾಣಿಯಿಂದ ಜಜ್ಕೊಂಡ್ರೂ ಆಗುತ್ತೆ. ನೋಡಿ, ಜಸ್ಟ್ ಈ ಥರ ಆದರೆ ಸಾಕಾಗುತ್ತೆ. ಎರಡನ್ನೂ ಈ ಥರ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಜಜ್ಕೊಂಡ್ರೂ ಪರವಾಗಿಲ್ಲ. ನೀವು ಈ ಥರ ಮಾಡಿಕೊಂಡ್ರೆ ನೀವು ಒಂದು 1/4 ಗಂಟೆ ಟೈಮ್ ಹೀಗೆ ಬಿಟ್ಟಿಡಬೇಕು. 1/4 ಗಂಟೆ ಯಾಕೆ ಬಿಡಬೇಕು ಅಂದರೆ, ನಾನು ಹೇಳಿದ್ನಲ್ಲ, ಇದು ವಾತಾವರಣದಲ್ಲಿ ಗಾಳಿಯ ಜೊತೆ ಸೇರಿದಾಗ ಇದರಲ್ಲಿ ಒಂದು ಅಲಿಸಿನ್ ಎಂಬ ಒಂದು ಅಂಶ ಇದೆ. ಅದು ರಿಲೀಸ್ ಆಗುತ್ತೆ ಗಾಳಿಯಲ್ಲಿ ಬಿಟ್ಟಾಗ. ಅದು ನಾವು ಜಜ್ಜಿ ಅಥವಾ ಇದು ಇಟ್ಕೊಂಡಾಗ ಅಲಿಸಿನ್ ಎಂಬ ಒಂದು ಅಂಶ ರಿಲೀಸ್ ಆಗುತ್ತೆ. ಗಾಳಿ ಜೊತೆ ಬಿಟ್ಟಾಗ ಅದು ತನ್ನ ಔಷಧಿಯ ಗುಣವನ್ನು ವೃದ್ಧಿಸ್ಕೊಳ್ಳುತ್ತೆ. ಆಮೇಲೆ ನಾವು ಒಂದು ಗ್ಲಾಸಲ್ಲಿ ನೀರು ತೊಗೊಳ್ಬೇಕು. ನೀವು ಯಾವ ನೀರು ಕುಡಿತೀರೋ ಅದು ಪರಿಶುದ್ಧವಾದ ನೀರು ತೊಗೊಂಡು ಆ ನೀರಿನಲ್ಲಿ ಈ ನಾವು ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ತಣ್ಣೀರು ಕುಡಿತೀರಂದರೆ ತಣ್ಣೀರು, ಅಥವಾ ಬಿಸಿ ನೀರು ಕುಡಿತೀರಂದರೆ ಬಿಸಿ ನೀರು ಅದರ ಜೊತೆ ಹಾಕಿ ಈ ಥರ ಕಲ್ಕೋಬೇಕು. ನೋಡಿ, ಫಸ್ಟು ಚೆನ್ನಾಗಿ ಈ ಬೆಳ್ಳುಳ್ಳಿಲಿ ರಿಲೀಸ್ ಆಗಿರುವ ಅಂಶ ಅದು ನೀರಲ್ಲಿ ಬೆರೀಬೇಕು. ಈ ಥರ ಕಲ್ಕೊಂಡು ನಂತರ ನೀವು ಇದನ್ನು ಕುಡಿಬೋದು. ಇದನ್ನು ಯಾವ ರೀತಿ ಕುಡಿಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಇದನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು. ಸಪೋಸ್ ನಿಮಗೇನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದರೆ ನೀವು ತಿಂಡಿ ತಿಂದು ಆಗಿ ಒಂದು 1/2 ಅವರ್ ಅಥವಾ 3/4 ಅವರ್ ಆದಮೇಲೆ ಇದನ್ನು ನೀವು ಕುಡಿಬೋದು. ಇದರಿಂದ ಬೆನಿಫಿಟ್ಸ್ ಏನಿದೆ ಅಂದರೆ ನಾನು ನಿಮಗೆ ಇನ್ನೂ ಹೇಳಿಲ್ಲ. ಏನಂದರೆ, ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಇನ್ಸುಲಿನ್ ಲೆವೆಲ್ ಕಂಟ್ರೋಲ್ ಬರುತ್ತೆ. ಅಂದರೆ ಡಯಾಬಿಟಿಕ್ ನಿಮಗೆ ಕಂಟ್ರೋಲ್ ಆಗುತ್ತೆ. ನಂತರ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ನಂತರ ನಿಮ್ಮ ಬಾಡಿಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಇದು ಕರಗಿಸುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದವಾಗ ನಿಮ್ಮ ಬ್ಲಡ್ಡು ತುಂಬ ದಪ್ಪ ಆಗಿರುತ್ತೆ. ಇದನ್ನು ನೀವು ಕುಡಿಯೋದ್ರಿಂದ ನಿಮ್ಮ ಬ್ಲಡ್ಡನ್ನು ತುಂಬ ತೆಳ್ಳಗೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಇದು ಹೊಂದಿದೆ. ಹಾಗಾಗಿ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ನಿಮ್ಮ BP ಕೂಡ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಹಾಗೆ ಇನ್ನೊಂದೇನೆಂದರೆ, ನಿಮ್ಮ ಕಿಡ್ನಿ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ನಿಮ್ಮ ಕಿಡ್ನಿಲಾಗಿರುವಂಥ ಯಾವುದೇ ಒಂದು ಇನ್ಫೆಕ್ಷನ್ ಇದ್ದರೂ ಕೂಡ, ಸೋಂಕು ಆ ಥರ ಇದ್ದರೆ ಇದು ಅದನ್ನು ಕಡಿಮೆ ಮಾಡುತ್ತೆ. ಏಕೆಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಸ್ ಗುಣ ಇರೋದರಿಂದ ಬೆಳ್ಳುಳ್ಳಿಯಲ್ಲಿ ಅದನ್ನು ಕಡಿಮೆ ಆಗುತ್ತೆ. ಇನ್ನೇನಾದರೂ ನಿಮಗೆ ಜಾಯಿಂಟ್ ಪೇನು ಆ ಥರ ಎಲ್ಲ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಯಾಕಂದರೆ ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಗುಣ ಇದೆ ಬೆಳ್ಳುಳ್ಳಿಯಲ್ಲಿ. ಹಾಗಾಗಿ ನೀವು ಇದನ್ನು ಪ್ರತಿದಿನ ಕುಡಿಬೋದು. ಹಾಗೆ ಯಾರು ಬೇಕಾದರೂ ಕುಡಿಬೋದು. ನೀವು ನೀರನ್ನು ಕುಡಿದ ಆದಮೇಲೆ ಬೆಳ್ಳುಳ್ಳಿ ಕೂಡ ಸಹಿತ ಜಗ್ದು ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮನೆಮದ್ದು ಯಾವ ರೀತಿ ಉಪಯುಕ್ತವಾಗಿದೆ ಅಂತ. ಇಲ್ಲಿವರೆಗೆ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ಇನ್ನೊಂದು ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.